ಆದ ಬಳಿಕ ರಾಜಾಜಿನಗರ ವಾರ್ಡ್ ನಂಬರ್ 63ಕ್ಕೆ ಬದಲಾವಣೆ. ನೂತನ ಮೀಸಲಾತಿಯಂತೆ ರಾಜಾಜಿನಗರ ಸಾಮಾನ್ಯ ವರ್ಗಕ್ಕೆ ಸೇರಿದೆ. ಇದು ರಾಜಾಜಿನಗರ ವಿಧಾನಸಭಾ ವ್ಯಾಪ್ತಿಯ ಜಿಬಿಎ ಪಶ್ಚಿಮ ವಲಯದಲ್ಲಿ ಬರುವ 11 ನೂತನ ವಾರ್ಡ್ಗಳ ಪೈಕಿ ಒಂದಾದ ರಾಜಾಜಿನಗರ ವಾರ್ಡ್. 2011ರ ಜನಗಣತಿಯ ಪ್ರಕಾರ ಅಂದಾಜು 28,000ದಷ್ಟು ಜನಸಂಖ್ಯೆಯನ್ನ ಹೊಂದಿರುವ ರಾಜಾಜಿನಗರ ವಾರ್ಡ್ ನೂತನ ಮೀಸಲಾತಿ ಪಟ್ಟಿಯ ಪ್ರಕಾರ ಸಾಮಾನ್ಯ ವರ್ಗದವರ ಪಾಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲೆ ಇದ್ದಾಗಲೂ ಕೂಡ ರಾಜಾಜಿನಗರದ ಜನತೆ ಬಿಜೆಪಿಗೆ ಜೈ ಎಂದಿದ್ದು, ಪರಿಣಾಮ ಸುರೇಶ್ ಕುಮಾರ್ ಅವರು ಮತ್ತೆ 6ನೇ ಬಾರಿಗೆ ಶಾಸಕರಾದರು. ಸುರೇಶ್ ಕುಮಾರ್ ಅವರು ಜನರ ಕೈಗೆ ಸುಲಭವಾಗಿ ಸಿಗುವ ಶಾಸಕರೆನಿಸಿದ್ರೂ ಕೂಡ ಅಭಿವೃದ್ಧಿ ಅಂತ ಬಂದಾಗ ಇಲ್ಲಿನ ಬಹುತೇಕರು ಶಾಸಕರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ಅಂದರೆ ಮಾಡಿದ್ದನ್ನೇ ಕೆತ್ತಿ ಮಾಡೋದು ಬಿಟ್ಬಿಟ್ಟು ಏನಾದರೂ ಒಂದು ಈಗ ಇದು ಮಾಡಿದ್ರೆ ಅದರಿಂದ ಏನೋ ಯೂಸ್ ಆಗಂಗೆ ಕೆತ್ತಿದ್ರೆ ಅಟ್ಲೀಸ್ಟ್ ಅದರಿಂದ ಎಕ್ಸ್ಟ್ರಾ ಏನೋ ಬೆನಿಫಿಟ್ ಆಗಬೇಕು. ಬೇರೆ ಕಡೆ ನೋಡ್ಕೊಂಡು ಬಂದು ಹೈಟೆಕ್ ಆಗಿ ಬರಬೇಕು. ಮಾಡೋದ್ರಲ್ಲಿ ಯೂಸೇ ಇಲ್ಲ. ಮೇನ್ ರೋಡೇ ಸರ್, ರೋಡ್ಗಳೆಲ್ಲ ಚೆನ್ನಾಗಿಲ್ಲ. ಎಲ್ಲೆಲ್ಲಿ ಎಲ್ಲ ನೋಡಿ, ಇಲ್ಲಿ ಈ ರೋಡಲ್ಲಿ ನೆಕ್ಸ್ಟ್ ರೋಡು ತಿಂಗಳಾನ್ಗಟ್ಟಲೆ ಆಗುತ್ತೆ. 1 ಮಂತು 2 ಮಂತು 3 ಮಂತ್ಸು ನಮಗೆ ಗಾಡಿಗಳು ಪಂಚರ್ ಆಗ್ತಾ ಇರ್ತದೆ. ಅವಾಗ ಪಂಚರ್ ಮಾಡಿಸ್ತಾ ಇರಬೇಕು. ಅದೇ ಮೈನ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ಚೂರು ಆ್ಯಕ್ಚುಲಿ BBMP ಅವರು ಬಂದು ನೋಡ್ತಾರೆ, ಆದರೆ ಅವರು ಏನು ತಗೊಳ್ತಾ ಇಲ್ಲ. ಅವ್ರು ಆ್ಯಕ್ಚುಲಿ ಬಂದು ಲೈಕ್ ಕ್ಲೀನ್ ಮಾಡಿ ಹೋಗ್ತಾರೆ, ಆದರೂ ಮತ್ತೆ ಬಂದು ಮತ್ತೆ ಹಾಕ್ತಾ ಇದ್ದಾರೆ. ಸೊ ಇದು ನಮ್ಗೆ ತುಂಬ ತೊಂದರೆ ಆಗುತ್ತೆ. ನಾವು ಅಷ್ಟೇ ಹೇಳಿದ್ದೀವಿ ಈ ಥರ ಹಾಕ್ಬೇಡ ಅಂತ, ಅವರು ಮತ್ತೆ ಬಂದು ತೊಂದರೆ ಆಗ್ತಿದ್ದಾರೆ ಸರ್. ಆ್ಯಕ್ಚುಲಿ ಯಾರಿಗೂ ತೊಂದರೆ ಆಗಲ್ಲ, ಬಟ್ BBMP ಅವ್ರು ಬಂದು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಸರ್. ಅಟ್ಲೀಸ್ಟ್ ಅದು ತುಂಬ ಅಷ್ಟರಲ್ಲಿ ಬರ್ತಾ ಇರ್ತಾರಲ್ಲ, ಚೆಕ್ ಮಾಡಿಬಿಟ್ಟು ತೊಗೊಂಡೋದ್ರೆ ಎಲ್ಲ ಜನಗಳಿಗೂ ಒಳ್ಳೆ ಇದಿರುತ್ತೆ. ಒಟ್ಟು ಸ್ಮೆಲ್ಲು ಬರುತ್ತೆ ಸರ್. ಆದಷ್ಟು ಜಾಸ್ತಿ ಕಸಗಳೇ ಜಾಸ್ತಿ ತಂದು ಹಾಕ್ತಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಡಿಸ್ಟ್ಬಿನ್ ಆದಷ್ಟು ವ್ಯವಸ್ಥೆ ಮಾಡಿದ್ರೂ ಚೆನ್ನಾಗಿರುತ್ತೆ ಸರ್. ರಾಜಾಜಿನಗರ ವಾರ್ಡ್ನೊಳಗೆ ಕಾಲಿಟ್ರೆ ಸಾಕು, ಎಲ್ಲಂದರಲ್ಲಿ ಕಸ ಬಿದ್ದಿರೋದು ಕಣ್ಣಿಗೆ ಬೀಳುತ್ತೆ. ಇನ್ನು ಇಲ್ಲಿ ಯಾವ ಪಾರ್ಕ್ಗಳು ಅಭಿವೃದ್ಧಿ ಕಂಡಿಲ್ಲ. ಇಲ್ಲಿರೋ ದೇವಸ್ಥಾನಗಳಿಗೂ ಸಮಸ್ಯೆ ಕಾಡ್ತಿದ್ಯಂತೆ. ನೀವೇನಾದರೂ ಈ ವಾರ್ಡ್ನಲ್ಲಿ ಒಮ್ಮೆ ಸಂಚಾರ ಮಾಡಿದ್ರೆ ಅಲ್ಲಲ್ಲಿ ಖಾಲಿ ಜಾಗಗಳಿರೋದು ಕಣ್ಣಿಗೆ ಬೀಳುತ್ತೆ. ಈ ಹಿಂದಿನ ಕಾರ್ಪೊರೇಟರ್ಗಳಾಗಲಿ ಅಥವಾ BBMP ಅಧಿಕಾರಿ ವರ್ಗದವರೇ ಆಗಲಿ ಪಾಳು ಬಿದ್ದಂತಿರೋ ಪಾಲಿಕೆಯ ಜಾಗಗಳನ್ನ ಪಾರ್ಕ್ ಮಾಡಲು ಮನಸ್ಸೇ ಮಾಡಲಿಲ್ಲ ಅಂತ ರಾಜಾಜಿನಗರ ವಾರ್ಡ್ನ ನಿವಾಸಿಗಳು ಆರೋಪ ಮಾಡುತ್ತಾರೆ. ನೋಡಿ, ಈ ಜಾಗ ನೋಡಿ, ಈ ರೀತಿನಲ್ಲಿ ಇಲ್ಲಿ ಏನು ಖಾಲಿ ಜಾಗ ಇದೆ, ಇಂಥರ ಬಂದು 4 ಜಾಗ ಇದೆ. ಏನಲ್ಲಿ ಮೇನ್ ರೋಡ್ ಸ್ಟಾರ್ಟಿಂಗಲ್ಲಿ ಒಂದು, ಇದು 2 ಪೀಸು, ಆ ಬಸ್ಸು ಟರ್ನಿಂಗ್ 1 ಪೀಸು, ತಿರ್ಗಾ ಇದೇ ರೋಡ್ ಕಾರ್ನರಲ್ಲೂ 1 ಪೀಸ್ ಇದೆ. 4 ಪೀಸ್ ಇದೆ. ಈ 4 ಪೀಸ್ನೇ ಇಲ್ಲಿರೋಂಥ ಸ್ಥಳೀಕರಿಗೆ, ಮಕ್ಕಳಿಗೆ ಆಟ ಆಡೋವಂಥ ವ್ಯವಸ್ಥೆಗಳು, ಮತ್ತು ಯೋಗ ಮಾಡೋದಕ್ಕೆ ಮತ್ತು ಮೆಡಿಟೇಷನ್ ಮಾಡೋದಕ್ಕೆ ಏನಾದ್ರು ಒಂದು ಕಟ್ಕೊಡ್ಬೋದು. ಈ ಬೇರೆ ಏರಿಯಾನಲ್ಲೆಲ್ಲ ಇದೆ ನೋಡಿ, ಪ್ರಕಾಶ್ ನಗರಲ್ಲಿದೆ, ಮಂಜುನಾಥ್ ನಗರಲ್ಲಿದೆ, ಎಲ್ಲ ಜಾಗದಲ್ಲಿದೆ. ಈ ರಾಜಾಜಿನಗರ್ ವಾರ್ಡಲ್ಲಿ ಈ ಜಾಗದಲ್ಲಿ ಇಲ್ಲಿ ಸೆಕೆಂಡ್ ಬ್ಲಾಕು BBMP ಜಾಗ, BBMP ಜಾಗದಲ್ಲಿ ಇಲ್ಲಿ ಯಾವುದೋ ಒಂದು ಸಭಾಂಗಣ ಕಟ್ಬೋದು. ಇಲ್ಲ, ಏರಲ್ಲಿ ಸಮಸ್ಯೆ ಇರೋದು ನಮ್ಮ ಏರಲ್ಲಿ ಸಮಸ್ಯೆ ಐತೆ. ಅದೇನು ಹೊಸದೇನಿಲ್ಲ. ಅದು ಅವ್ರಿಗಾಗಿದ್ದು ನಮಗೂ ಆಗಿರೋದು ಅದೇ ಸೇಮ್. ನಮ್ಮೊಬ್ಬರಿಗೆ ಏನು ತೊಂದರೆ ಏನಂತ ಸಪ್ರೇಟಾಗಿ ಆಗಿಲ್ಲ. ಎಲ್ಲ ಬೆಂಗಳೂರು ಪ್ರಾಬ್ಲಮ್ಮು, ಇಡೀ ಬೆಂಗಳೂರಲ್ಲಿ ಏನು ಪ್ರಾಬ್ಲಮ್ ಐತೆ ನಮ್ಗೆ ಅನುಭವಿಸ್ತಾ ಇದ್ದೀವಿ ಸರ್. ಮೈನ್ ರೋಡ್ಗಳು ಪ್ರಾಬ್ಲಮ್ಮು, ಚರಂಡಿ ಪ್ರಾಬ್ಲಮ್ಮು, ಕೌನ್ಸಿಲರ್ಗಳಿಲ್ಲ. ಆಯಿತು 5-6 ವರ್ಷ ಆಯಿತು, ಯಾರು ಇಲ್ಲ. ಅವರೆಲ್ಲ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಸರಿ ಹೋಗ್ತದೆ ಸರ್. ಟ್ರಾಫಿಕ್ ರೋಡ್ಗೆ ಸಮಸ್ಯೆ ತುಂಬ ಜಾಸ್ತಿ, ಅದು ಒಂದೇ ಮೈನ್ ಕಾರಣ. ಇನ್ನು ಮುಂದೆ ಬರುವ ಕಾರ್ಪೊರೇಟರ್ಗಳು ಯಾರೇ ಆಗಿರಲಿ ಇಲ್ಲಿನ ಹಿರಿಯ ನಾಗರಿಕರಿಗೆ ಕೂತುಕೊಳ್ಳಲು ಪಾರ್ಕ್ಗಳಲ್ಲಿ ಅನುವು ಮಾಡಿಕೊಳ್ಬೇಕು. ಸಾರ್ವಜನಿಕರಲ್ಲಿ ಓದುವ ಹವ್ಯಾಸವನ್ನ ಬೆಳೆಸಲು ಲೈಬ್ರರಿಗಳನ್ನ ಸ್ಥಾಪಿಸಬೇಕು. ಈ ನಿಟ್ಟಿನಲ್ಲಿ ರಾಜಾಜಿನಗರದ ಶಾಸಕರು ಗಮನ ಹರಿಸಬೇಕಿದೆ ಎನ್ನುತ್ತಾರೆ. ರಾಜಾಜಿನಗರ ಈಗೆಲ್ಲ ರೋಡ್ಗಳೇ ಸಿಕ್ಕಾಬಟ್ಟೆ ಗುಂಡಿ ಚೇಂಬರ್ಗಳು ಬಗಿತಾವ್ರೆ. ಎಲ್ಲ ರೋಡ್ ಮುಚ್ಚಿಲ್ಲ ಮಟ್ಟಿಗೆ. ಅಲ್ಲೇ 2-3 ವರ್ಷದಿಂದ ಓಡಾಡಿದ ರೋಡಲ್ಲಿ ಗುಂಡಿಗಳಲ್ಲಿ ನಮ್ಮವೇ ಗಾಡಿ ಅಡ್ಮುಟ್ಟೆ ಹೊಡೆದೋಗ್ಬಿಟ್ಟು 10 ವರ್ಷ ಆಯಿತು. ಅದು ಎಲೆಕ್ಷನ್ ಮಾಡಿದರೆ ಅವರೆಲ್ಲ ನೋಡ್ಕೊಂಡು ಎಕ್ಸಮ ಮಾಡಿ ವಿಚಾರಣೆ ಮಾಡಿರೋರು. ಅದೆಲ್ಲ ಏನು ಮಾಡೇ ಇಲ್ವಲ್ಲ ಸರ್. ಇವಾಗ ಎಷ್ಟೋ ಜನ ಮಂತ್ರಿಗಳು ಬಂದಿದ್ದಾರೆ, ಎಷ್ಟೋ ಜನ ಕೌನ್ಸಿಲರ್ಗಳು ಬಂದಿದ್ದಾರೆ, ಹೋಗಿದ್ದಾರೆ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಲಿ ಮತ್ತು ರೋಡ್ನಲ್ಲಿ ಮರ ಗಿಡಗಳಾಗಲಿ ಇವ್ಯಾವುದೂ ಸರಿಯಾಗಿ ಗಮನ ಹರಿಸಿಲ್ಲ. ಬರ್ತಾರೆ, ಮಾಡ್ತೀವಿ ಓಟ್ ಹಾಕ್ಸ್ಕೊಳ್ಳೋರ್ಗೆ ಅಷ್ಟೇ. ಆಮೇಲೆ ಯಾರು ಬಂದು ಒಂದು ಒಳಚರಂಡಿ ವ್ಯವಸ್ಥೆ ಆಗಲಿ ಇನ್ನೊಂದು ಯಾರೂ ನೋಡಲ್ಲ, ಏನಿಲ್ಲ. ಕೇಳೋಕ್ಕೋದ್ರೆ ಅವ್ರ ಮೇಲೆ ದೌರ್ಜನ್ಯಗಳು ಮಾಡ್ತಾರೆ. ಹುಡುಗರನ್ನ ಬಿಟ್ಟು ಗಲಾಟೆ ಮಾಡ್ತಾರೆ. ಒಂದು ಮರ ಗಿಡಗಳು ಬಿದ್ದು ಕಂಪ್ಲೇಂಟ್ ಮಾಡಿದ್ರು ಅದು ಕೇಳೋರಿಲ್ಲ. ಒಂದು ಒಳ ಚರಂಡಿ ಬ್ಲ್ಯಾಕ್ ಆಗಿದ್ರು ಅದನ್ನು ಮಾಡ್ಸೋರಿಲ್ಲ. ಅವ್ರು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ತಾರೆ. ಇದು ಮುಂದೆ ಪೀಳಿಗೆಗೆ ಸರಿ ಆಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ಮೇನ್ ಪ್ರಾಬ್ಲಮ್ ಆಗಿರೋದು ಅಂದರೆ ಇವರು ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೈಪ್ಲೈನೆಲ್ಲ ಹಾಕಿದ್ರು ರಾಜ್ಕುಮಾರ್ ರೋಡ್ಗೆ.
ಅದು ಅಪ್ ಟು ಆಲ್ಮೋಸ್ಟ್ ಓರಿಯನ್ ಮಾಲಿಂದ ಈ ಕಡೆ ಎಂಟ್ರೆನ್ಸ್ವರೆಗೂ ಅದು ಅಗದು ಎಲ್ಲ ಬ್ಯಾಕ್ ಫಿಲ್ ಮಾಡಿ ಎಲ್ಲ ಮಾಡಿದ್ದಾರೆ. ಬಟ್ ಅದಕ್ಕೆ ಆಸ್ಫಾಲ್ಟಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸಿಕ್ಕಾಪಟ್ಟೆ ಹಳ್ಳ ದಿಣ್ಣೆಗಳಿದೆ, ವೆಹಿಕಲ್ಸ್ಗಳಂತೂ ಹೋಗೇ ಆಗಲ್ಲ. ಆ 2 ವೀಲರ್ಸ್ ಅಂತ ನಾವು ಹೋಗೋದೇ ಇಲ್ಲ ಅದರಲ್ಲಿ, ಯಾಕಂದರೆ ಅಲ್ಲಿ ಸುಮ್ಮನೆ ಬೀಳ್ತೀವಿ ಅಂತ. ಇಲ್ಲಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಹೊಂದಿಕೊಂಡಂತಿರೋ ಈ ರಸ್ತೆಯಲ್ಲಿ ಮರದ ರೆಂಬೆಗಳು ಬೀಳುವ ಸ್ಥಿತಿಯಲ್ಲಿವೆ. ಮಳೆ ಬಂದ್ರೆ ಇಲ್ಲಿನ ಮನೆಗಳಿಗೆ ನೀರು ನುಗ್ಗುತ್ತೆ. ಟ್ರಾನ್ಸ್ಫಾರ್ಮರ್ಗಳು ಆಗಾಗ ಡಮ್ ಅನ್ನೋದ್ರಿಂದ ಭಯ ಉಂಟಾಗುತ್ತೆ. ಸೊಳ್ಳೆಗಳ ಕಾಟವು ವಿಪರೀತವಾಗಿದೆ. ಇದು ರಾಜಾಜಿನಗರ ವಾರ್ಡ್ ನಿವಾಸಿಗಳ ದೂರು. ಈ ಮಳೆ ಬಂದುಬಿಟ್ರೆ ಈ ಮರದಿಂದ ನೀರು ಪಂಪ್ ಸೆಟ್ಟಲ್ಲಿ ಬಂದಂಗೆ ಬಂದು ಅಂಡರ್ಗ್ರೌಂಡ್ ಒಳಗಡೆ ಎಲ್ಲ ನುಗ್ಬಿಡುತ್ತೆ. ಇಲ್ಲೂ ಅದೇ ಥರ, ಅಲ್ಲಿ ಬೇರೆ ಕಡೆನೂ ಅದೇ ಥರ ಇದೆ. ಎಲ್ಲ ಕಡೆನೂ ನೀರು ಹೋಗ್ಬಿಡ್ತದೆ. ಮತ್ತು ಇನ್ನೇನಪ್ಪ ಅಂದರೆ ಈ ಕಸ ಗುಡ್ಸು ಅಲ್ಲಲ್ಲಿ ಒಂದು ಕಡೆ ಕ್ಲೀನಾಗಿ ಹಾಕಲ್ಲ. ಚರಂಡಿ ವ್ಯವಸ್ಥೆ, ಆಮೇಲೆ ಒಂಚೂರು BWSSBದು ಒಂಚೂರು ಸ್ಯಾನಿಟ್ರಿದು ಕೆಲವು ಕಡೆ ಪ್ರಕಾಶ್ ನಗರ ಆಮೇಲೆ ಸಾಯಿ ಸ್ಕೂಲ್ ಹಿಂಭಾಗ ಪದೇ ಪದೇ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಕೂಡ ಅವರಿಗೆ ಹೇಳಿದ್ದೀನಿ. ಅಲ್ಲಿ ಒಂಚೂರು ಮುತುವರ್ಜಿ ಅವರು ವಹಿಸಿದ್ರೆ ಇನ್ನೂ ಚೆನ್ನಾಗಿ ಜನರು ದೇ ವಿಲ್ ಬಿ ಮೋರ್ ಹ್ಯಾಪಿ. ಸರ್, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾವು 6 ಗಂಟೆಯಿಂದ 2 ಗಂಟೆ ಗಂಟ ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ದೀವಿ. ಎಲೆ ಉದುರೋ ಸೀಸನಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ. ಎಲೆ ಉದುರ್ತಾ ಇದೆ ನೋಡಿ, ಇವಾಗ ಕುಡ್ಸ್ಕೊ ಬಂದಿದ್ದೀವಿ, ಮತ್ತೆ ಉದುರ್ತಾ ಇದೆ. ಮತ್ತು ಪಬ್ಲಿಕರು ಏನು ಮಾಡ್ತಾರೆ, ಮನೆ ಕಸ ಎಲ್ಲನ ಡಿವೈಡ್ ಮಾಡಿ ಆಟೋಗೆ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಡಿವೈಡ್ ಮಾಡಿ ಕೊಡಬೇಕಾಗ್ತದೆ ಅನ್ನೋದಕ್ಕೋಸ್ಕರ ನೈಟ್ 4 ಗಂಟೆಯಲ್ಲಿ 3 ಗಂಟೆಯಲ್ಲಿ 2 ಗಂಟೆಯಲ್ಲಿ ಹಿಂಗೆ ತಂದು ಬಿಸಾಕ್ಬಿಡ್ತಾರೆ. ರಸ್ತೆಯಲ್ಲಿ ಬಿಸಾಕ್ತಾರೆ. ಭಾರಿ ತೊಂದರೆ ಆಗ್ತಾ ಇದೆ ನಮಗೆ. ಇನ್ನು ಕಳೆದ 6 ತಿಂಗಳಿನಿಂದ ನಿಧಾನಗತಿಯಲ್ಲಿ ನಡೆಯುತ್ತಿರೋ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ವೈಟ್ ಟ್ಯಾಪಿಂಗ್ ಕೆಲಸ ಮುಗಿತಾನೆ ಇಲ್ಲ ಅನ್ನೋದು ಹಲವರ ಆರೋಪವಾದರೆ, BWSSB ನಿಷ್ಕಾಳಜಿಯಿಂದ ಎಲ್ಲಂದ್ರಲ್ಲಿ ಒಳಚರಂಡಿ ನೀರು ಸೋರಿಕೆಯಾಗುತ್ತಿದೆ ಅನ್ನೋ ಮಾತು ಕೇಳಿ ಬಂದಿದೆ. ಒಟ್ನಲ್ಲಿ ಕಾರ್ಪೊರೇಟರ್ ಇಲ್ಲದಿದ್ರಿಂದ GB ಅಧಿಕಾರಿಗಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಎಂಬತ್ತಾಗಿದೆ. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.